ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಅವಕುಂಠಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಶಾಂತೋ ಭವ ಸರ್ವ ಸಂಪತ್ಕರೋ ಭವ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಗೌರಿ ಗಣೇಶ ಹಬ್ಬ ಬಂತು. ಸೊ ಅದರ ಪ್ರಿಪ್ರೇಷನ್ಸ್ ಎಲ್ಲ ಫುಲ್ ನಡೀತಾ ಇದೆ. ಸೊ ಈಗ ಸದ್ಯಕ್ಕೆ ನಾನು ಗಣೇಶನಿಗೆ ತುಂಬ ಪ್ರಿಯವಾದ ಕರಿಗಡುಬು ಮಾಡ್ತಾಯಿದ್ದೀನಿ, ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಈ ವ್ಲಾಗ್ ನೀವು ನೋಡಬಹುದು. ನನ್ನ ವ್ಲಾಗಲ್ಲಿ ಬಂದು ಗೌರಿ ಪೂಜೆನ ನೋಡಬಹುದು, ನಿರಂಜನ್ ವ್ಲಾಗಲ್ಲಿ ಬಂದು ಗಣೇಶನ ಪೂಜೆ ನೋಡ್ಬೋದು. ಸೊ ಫಸ್ಟ್ ಡೇ ತಾಯಿ ಬರ್ತಾರೆ, ಸೆಕೆಂಡ್ ಡೇ ಮಗ ಬರ್ತಾರೆ. ಸೊ ಹಾಗಾಗಿ ಇಬ್ಬರು ವ್ಲಾಗಲ್ಲೂ ಒಬ್ಬೊಬ್ಬರು ಬರ್ತಾರೆ. ಸೊ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ, ಬಿಕಾಸ್ ಇದ್ರ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಏನನ್ನೆಲ್ಲ ಮಾಡ್ಕೋತೀನಿ ಅಂತ ನೀವು ಇವತ್ತಿನ ವ್ಲಾಗಲ್ಲಿ ನೋಡಬಹುದು. ಸೊ ಈಗ ಮಿಕ್ಸು ರೆಡಿ ಆಗಿದೆ. ಫುಲ್ಲು ಚಪಾತಿ ಹಿಟ್ಟು ಅದನ್ನ ಫುಲ್ ಲಟ್ಟಿಸ್ಬಿಟ್ಟು ಕರ್ಜಿಕಾಯಿ ಮಾಡ್ಬಿಡೋದು. ಕರ್ಜಿಕಾಯಿ ಯಾರು ಬೇಕು? ಕರ್ಜಿಕಾಯಿ ಕೊಟ್ಬಿಡಿ. ಯಾರ ಫೇವ್ರೇಟ್ ಕರ್ಜಿಕಾಯಿ? ನಿಮ್ಗೆ ಇಷ್ಟನಾ ಕರ್ಜಿಕಾಯಿ ಅಂದ್ರೆ ಕಮೆಂಟ್ ಮಾಡಿ. ನೋಡಿ ಇಷ್ಟು ಕರ್ಜಿಕಾಯಿ. ಇವತ್ತಿನ ವ್ಲಾಗು ನಮ್ಮ ಮನೆಯ ಗೌರಿ ಪೂಜೆ ಹೇಗೆಲ್ಲ ಆಗುತ್ತೆ. ನಾನು ಆ್ಯಕ್ಚುಲಿ ಏನಪ್ಪಾ ಅಂತಂದ್ರೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ವಿಡಿಯೋ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದೆ, ಬಿಕಾಸ್ ಪೂಜೆಗೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ವಿಡಿಯೋನೇ ಮರ್ತೋಗ್ಬಿಟ್ಟೆ. ಸೊ ಸದ್ಯಕ್ಕೆ ಇವಾಗ ನಮ್ಮ ಗೌರಿ ಹೇಗೆ ಕೂರಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಅವಕುಂಠಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಶಾಂತೋ ಭವ ಸರ್ವ ಸಂಪತ್ಕರೋ ಭವ. ಇಹಿ ಪರಮಾತ್ಮನೆ ಇಹಿ ಪ್ರತಿಮಾಯ ಇಹಿ ಕಲಶಾಯ ಸನ್ನಿಧಾನಂ ಕುರ್ಯಾತ್. ಸ್ಥಾಪಯಾಮಿ ಪೂಜಯಾಮಿ. ಕಲಶವನ್ನು ಹಿಂಗೆ ಮುಟ್ಕೊಳ್ಳಿ. ಓಂ ಅಸುನೀತೆ ಪುನರಸ್ಮಾತ್ ಪುನಃ ಪ್ರಾಣಮಹೀನೋ ದೇಹಿ ಭೋಗಂ ಜೋ ಪಶ್ಯೆ ಮಾಸುರವಚನಂ ತೇ ಮನಮತೆ ಮೃಳಯಾನ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸ್ವರ್ಣಗೌರಿ ವ್ರತವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸುಮಂಗಲಿಯರು ವಿಶೇಷವಾಗಿ ಅವರ ಸೌಮಂಗಲ್ಯದ ತನವನ್ನು, ಅಂದರೆ ಅಖಂಡ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ವ್ರತವನ್ನು ವಿಶೇಷವಾಗಿ ಮಾಡಬೇಕಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರಿಂದ ಈ ವ್ರತವನ್ನು ಹಿಂದೆ ಮಾಡಲ್ಪಟ್ಟಿತು ಅಂತ ಕೇಳಿದಾಗ, ಹಿಂದೆ ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರ ಎಂಬ ಒಂದು ಪಟ್ಟಣ ಇತ್ತು. ಅಲ್ಲಿ ಚಂದ್ರಪ್ರಭ ಎಂಬ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಇಬ್ಬರು ಹೆಂಡತಿಯರಿದ್ದರು. ಅವನು ಒಮ್ಮೆ ಕಾಡಿಗೆ ಬೇಟೆ ಆಡೋಕ್ಕೆ ಅಂತ ಹೋಗ್ತಾನೆ.
ಬೇಟೆಯಾಡೋಕ್ಕೆ ಅಂತ ಹೋದಾಗ ಆ ಕಾಡಿನ ಒಂದು ಪ್ರಾಂತದಲ್ಲಿ ಸುಮಂಗಲಿಯರೆಲ್ಲರೂ ಸೇರಿ ಈ ಸ್ವರ್ಣಗೌರಿ ವ್ರತವನ್ನು ಮಾಡ್ತಿರ್ತಾರೆ. ಇವನ ಆಯಾಸದಿಂದ ಅಲ್ಲಿ ಹೋದಾಗ ಆ ಸುಮಂಗಲಿಯರೆಲ್ಲರೂ ಅವನಿಗೆ ಪ್ರಸಾದವನ್ನು ಕೊಟ್ಟು ಅವನು ದೇವರಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾನೆ ಸುಮಂಗಲಿಯರಿಗೆ, ನೀವು ಏನು ಒಂದು ಪೂಜೆನ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಈ ಒಂದು ಕಲಿಯುಗದಲ್ಲಿ ಸುಮಂಗಲಿಯರ ಒಂದು ಸೌಭಾಗ್ಯತನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ ಈ ವ್ರತವನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳಿ ಆ ಸುಮಂಗಲಿಯರು ಹೇಳ್ತಾರೆ. ಅದನ್ನು ಕೇಳಿ ರಾಜ ಬಹಳ ಸಂತುಷ್ಟನಾಗಿ ಅಲ್ಲಿಂದ ದಾರವನ್ನು ಇಸ್ಕೊಂಡು ಬಂದು ಅವನ ಇಬ್ಬರು ಹೆಂಡತಿಯರಿಗೆ ಆ ದಾರವನ್ನು ಕೊಡ್ತಾನೆ. ಆಗ ಅವಳ ದೊಡ್ಡ ಹೆಂಡತಿ ಅಂದರೆ ಮೊದಲ ಹೆಂಡತಿ ಆದವಳು ಆ ದಾರವನ್ನು ತಿರಸ್ಕಾರ ಮಾಡಿ ಕೋಪದಿಂದ ಇದು ಯಾವ ವ್ರತ ಅಂತ ತಿರಸ್ಕಾರವನ್ನು ಮಾಡ್ತಾ ಆ ದಾರವನ್ನು ತೆಗೆದು ಹಿಂದುಗಡೆ ಎಸಿತಾಳೆ. ಎಸೆದಾಗ ಅದು ಹೋಗಿ ಒಂದು ಒಣಗಿರುವ ಒಂದು ಗಿಡದ ಮೇಲೆ ಅಥವಾ ಒಂದು ಮರದ ಮೇಲೆ ಹೋಗಿ ಬೀಳುತ್ತೆ. ಆ ಒಂದು ದಾರದ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಆ ಒಣಗಿರುವ ಮರ ಕೂಡ ಚಿಗುರಿ ಹೂವನ್ನು ಬಿಡೋದಕ್ಕೆ ಶುರು ಮಾಡತ್ತಂತೆ. ಅದನ್ನು ಕಂಡು ರಾಜ ಬಹಳ ಸಂತುಷ್ಟನಾಗಿ ಇದು ಬಹಳ ಪ್ರಭಾವಕಾರಿಯಾದಂತಹ ಒಂದು ವ್ರತ, ಇದನ್ನು ಮಾಡಿ ಅಂತ ಹೇಳಿದಾಗ ಅವಳ ಹಿರಿಯ ಹೆಂಡತಿ ಅದನ್ನು ಮಾಡದೆ ಮುಂದೆ ಬಹಳ ದುಃಖವನ್ನು ಹೊಂದುತ್ತಾಳಂತೆ. ಬಹಳ ದುಃಖವನ್ನು ಹೊಂದಿ ಅವಳು ಒಂದು ಕಾಡಿಗೆ ಹೋಗೋ ಪ್ರಸಂಗ ಬರುತ್ತಂತೆ. ಕಾಡಿಗೆ ಹೋಗಿ ಆಹಾರಗಳಿಲ್ಲದೆ ಬಹಳ ದುಃಖದಿಂದ ನೋವಿನಿಂದ ಬಳಲ್ತಾ ಇರ್ತಾಳೆ. ರಾಜನ ಎರಡನೇ ಕಿರಿಯ ಹೆಂಡತಿ ಈ ಪೂಜೆಯನ್ನು ಭಕ್ತಾಶ್ರದ್ಧೆಗಳಿಂದ ಮಾಡಿ ಅವಳ ಇಷ್ಟಾರ್ಥಗಳನ್ನು ದೇವರು ಸ್ವರ್ಣಗೌರಿಯಾದ ತಾಯಿ ಅವಳ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇರ್ತಾಳೆ. ಈ ಕಡೆಗೆ ಆ ಹಿರಿಯ ಹೆಂಡತಿ ಕಾಡಿಗೆ ಏನು ಹೋಗ್ತಾಳೆ, ಗಂಡನಿಂದ ತಿರಸ್ಕಾರವನ್ನು ಹೊಂದುತ್ತಾಳೆ. ನಂತರದಲ್ಲಿ ಕಾಡಿನಲ್ಲಿ ಏನೊಂದು ಬಹಳ ಅನರ್ಥವಾಗತ್ತೆ. ಆಗ ದೇವರ ಒಂದು ಮೊರೆಗೆ ಹೋಗ್ತಾಳೆ. ಯಾವ ದೇವರು ಅವಳಿಗೆ ಅನುಗ್ರಹವನ್ನು ಮಾಡೋದಿಲ್ಲ. ವರಮಹಾಲಕ್ಷ್ಮೀ ದೇವಿ ಕೂಡ ಅವಳಿಗೆ ಪ್ರತ್ಯಕ್ಷರಾಗ್ತಾಳೆ. ಆದರೆ ಅವಳಿಗೆ ಯಾವುದೇ ರೀತಿಯಾದಂತಹ ಅನುಗ್ರಹವನ್ನು ಮಾಡದೆ ನೀನು ಒಂದು ಗೌರಿಯ ಒಂದು ತಿರಸ್ಕಾರವನ್ನು ಮಾಡಿದ ಗೌರಿ ದೇವಿಯ ಒಂದು ನೀನು ಅಪನಿಂದನೆಗೆ ಪಾತ್ರಳಾಗಿದೆಯಾ ಅಂಥೇಳಿ ಆ ವರಮಹಾಲಕ್ಷ್ಮಿ ಕೂಡ ಅವಳಿಗೆ ಅನುಗ್ರಹವನ್ನು ಮಾಡದೆ ಹೊರಟೋಗ್ತಾಳಂತೆ. ಹಾಗೆ ಆ ಒಂದು ಹಿರಿಯ ಹೆಂಡತಿಯಾದವಳು ಕೂತಲ್ಲೇನೆ ಸ್ವರ್ಣಗೌರಿಗೆ ನಮಸ್ಕಾರವನ್ನು ಮಾಡ್ತಾಳಂತೆ. ನಮಸ್ಕಾರವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಾಗ ಸ್ವರ್ಣಗೌರಿ ಆದವಳು ಪ್ರತ್ಯಕ್ಷಳಾಗಿ ಅವಳ ತಪ್ಪನ್ನು ಕ್ಷಮಿಸಿ ಅವಳ ಏನೋ ಒಂದು ಭಕ್ತಿಗೆ ಆ ಸ್ವರ್ಣಗೌರಿ ಆದವಳು ಮೆಚ್ಚಿ ಅವಳಿಗೆ ಅನುಗ್ರಹವನ್ನು ಮಾಡ್ತಾಳಂತೆ. ಅನುಗ್ರಹವನ್ನು ಮಾಡಿದಾಗ ಆ ಹಿರಿಯ ಹೆಂಡತಿ ಅವಳ ತಪ್ಪನ್ನು ಅವಳು ತಿದ್ದುಕೊಂಡು ತಪ್ಪನ್ನು ಅರಿವಾಗಿ ತಿದ್ದುಕೊಂಡು ವಾಪಸ್ಸು ಗಂಡನ ಬಳಿಗೆ ಬಂದು ಅವಳು ಕೂಡ ಭಕ್ತಾಶ್ರದ್ಧೆಗಳಿಂದ ಪ್ರತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಈ ಸ್ವರ್ಣಗೌರಿ ವ್ರತವನ್ನು ಆಜೀವ ಪರ್ಯಂತ ಮಾಡಿ ಅವಳು ಅಂತ್ಯದಲ್ಲಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಎಂಬಲ್ಲಿಗೆ ಕೃಷ್ಣಾರ್ಪಣಮಸ್ತು. ವಿಪರ್ಯಂತದಲ್ಲಿ ಬಂದು ಸಾವಿತ್ರಿ ಸಾವಿತ್ರಿ ಬಾಗ್ಲ ಕೊಡು. ವಿಪರ್ಯಂತದಲ್ಲಿ ಬಂದು ಸಾವಿತ್ರಿ ಸಾವಿತ್ರಿ ಬಾಗ್ಲ ಕೊಡು. ತಗೊಳ್ಳಿ ನಮ್ಮ ಪುಟ್ಟಗೌರಿ, ನಮ್ಮನೆ ಪುಟ್ಟಗೌರಿ, ತಗೊಳ್ಳಿ ಬಾಗ್ನ. ಪುಟ್ಟಗೌರಿ ಬಾಗ್ನ ತಗೋ. ನೀ ಜಾಣ ಪಾಪ ನೀನು. ಅವ್ನು ನೋಡು. ತಗೊಳ್ಳಿ ಪಾಪ. ನಾಥ ಗೋವಿಂದ ಆನಂದ ಮೂರುತಿಗೆ ಮನುನಿ ಮಣಿಯರು ಬೆಳಗಿದರು ಆರುತಿ. ಶ್ರೀನಾಥ ಗೋವಿಂದ 10 ಅವತಾರನಿಗೆ ರುಕ್ಮಿಣಿ ರಮಣನಿಗೆ ಮತ್ತೆ ದೇವಕಿ ದೇವಿ ಸುತನಾದ ಕೃಷ್ಣನಿಗೆ ಶ್ರೀನಾಥ ಗೋವಿಂದ. ಪೂಜೆ ಆಯಿತು, ಸ್ವರ್ಣಗೌರಿ ವ್ರತ ಆಯಿತು. ಇನ್ನೇನಿದ್ರು ಮಮ್ಮಮ್. ಆಮೇಲೆ ಸಂಜೆ ಒಂದಷ್ಟು ಜನ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ. ಆಮೇಲೆ ಒಂದು 5 ಜನ ಮುತ್ತೈದರಿಗೆ ಬಾಗ್ನ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಅವ್ರಿಗೆ ಕೊಟ್ಟು ಅವರ ಆಶೀರ್ವಾದ ತಗೊಂಡ್ರೆ ನನ್ನ ಸ್ವರ್ಣಗೌರಿ ವ್ರತ ಸಂಪೂರ್ಣವಾಗಿ ಮುಗಿಯುತ್ತೆ. ಆ್ಯಕ್ಚುಲಿ ನಾನು
ಅಲಂಕಾರ ಮಾಡೋದು ಎಲ್ಲ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಗಡಿಬಿಡಿ ಆಗೋಯ್ತು. ಹಾಗಾಗಿ ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಪೂಜಾ ವಿಧಾನಗಳೆಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಶ್ರೀಹರಿ ಅವರು ಪೂಜೆ ಮಾಡಿಕೊಟ್ಟಿರೋದು, ನಿರಂಜನ್ ಅವರ ಫ್ರೆಂಡ್. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಅವರು ನಾಳೆನೂ ಗಣೇಶ ಪೂಜೆಗೂ ಅವರು ಬರ್ತಿದ್ದಾರೆ, ಅವರೇ ಪೂಜೆ ಮಾಡಿಸ್ಕೊಡ್ತಾ ಇರೋದು ಕೂಡ. ಸೊ ನಮ್ಮ ಬೇಬಿ ಪಾಪ ಅಲ್ಲಿ ಮಲಗಿದೆ, ಅವನ್ನ ಬಿಡಬಾರ್ದು ಅಂತ ಹೇಳಿದ್ದಕ್ಕೆ ಪಾಪ ಅಲ್ಲಿಟ್ಟಿದ್ದೀವಿ ಅವನ್ನ. ಸೊ ಫೈನಲಿ ತುಂಬ ಖುಷಿ ಆಯಿತು ಆ ದೇವಿನ, ಆ ತಾಯಿನ ಪೂಜೆ ಮಾಡಿ. ನಿಮಗೂ ಒಳ್ಳೇದಾಗಲಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ತುಂಬ ಅಬ್ರಾಪ್ಟಾಗಿ ಎಂಡ್ ಮಾಡ್ತಾ ಇದ್ದೀನಿ, ಡೋಂಟ್ ಮೈಂಡ್.